ಇನ್ನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗಾಗಿ ಖಾಕಿ ಶೋಧವನ್ನ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಪೊಲೀಸರಿಂದ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಕೂಡ ನಡೀತಾ ಇದೆ. ರಾಜೀವ್ ಗೌಡ ಕಾರ್ನ ಚಲನವಲನದ ಹಿಂದೆ ಬಿದ್ದಿದ್ದಾರೆ ಖಾಕಿ. ಅವರೆಲ್ಲಿಗೆ ಹೋಗಿದ್ದಾರೆ, ಕೊನೆಯದಾಗಿ ಎಲ್ಲಿ ನೆಟ್ವರ್ಕ್ ಆನ್ ಇತ್ತು, ಎಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ, ಎಲ್ಲ ಡೇಟಾಗಳನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇಂದಿರಾನಗರದಲ್ಲಿ ರಾಜೀವ್ ಗೌಡ ಫೋನ್ ಸ್ವಿಚ್ ಆಫ್ ಆಗಿತ್ತು. ಅಲ್ಲದೆ ಹಿರಿಯ ವಕೀಲರೊಬ್ಬರ ಜೊತೆಯಲ್ಲಿ ಅವರು ಸಂಪರ್ಕದಲ್ಲಿರೋ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಮೇಲೆ ಕ್ರಮ ಯಾವಾಗ? ಇದು ಸಾರ್ವಜನಿಕವಾಗಿ ಕೇಳಿಬರ್ತಾ ಇರುವಂತಹ ಪ್ರಶ್ನೆ. ಜೊತೆಗೆ ಒಂದಷ್ಟು ಸಂಘಟನೆಗಳು ಕೂಡ ಈ ಪ್ರಶ್ನೆಯನ್ನ ತೆಗೀತಾ ಇದೆ. ಇದೀಗ ರಾಜೀವ್ ಗೌಡಗಾಗಿ ಖಾಕಿ ಶೋಧವನ್ನ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಪೊಲೀಸರು ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಲೋಕಲ್ ರೆಸಿಡೆನ್ಸ್ ಸಿಸಿಟಿವಿಗಳು ಹಾಗೆ ಗವರ್ಮೆಂಟ್ ಹಾಕ್ಸಿರುವಂತಹ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಗೆ ತೊಡಗಿದೆ. ಇದೀಗ ಫುಟೇಜ್ಗಳಲ್ಲಿ ಎಲ್ಲಿಂದ ಎಲ್ಲಿಗೆ ತೆರಳಿದ್ದಾರೆ ಅನ್ನೋದರ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈಗ ಬರ್ತಾ ಇರುವಂತಹ ಕೆಲ ಮಾಹಿತಿಗಳ ಪ್ರಕಾರ ಇಂದಿರಾನಗರದಲ್ಲಿ ರಾಜೀವ್ ಗೌಡ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ, ಹಾಗೆ ಅವರು ಹಿರಿಯ ವಕೀಲರ ಜೊತೆಗೆ ಸಂಪರ್ಕದಲ್ಲಿರೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನಷ್ಟು ಮಾಹಿತಿ ಇದೀಗ ಖಾಕಿ ಕಲೆ ಹಾಕ್ತಾ ಇದೆ. ಸೊ ಎಲ್ಲಿದ್ದಾರೆ ಏನು ಅನ್ನೋದರ ಜಾಡು ಹಿಡಿದು ಮುಂದೆ ಸಾಗ್ತಾ ಇದೆ ತನಿಖೆ. ಆಕಸ್ಮಿಕ ಬೆಂಕಿಗೆ ಪೇಂಟಿಂಗ್ ಅಂಗಡಿ ಸುಟ್ಟು ಭಸ್ಮ ಆಗಿದೆ. ರಾಯಚೂರಿನ ಮಾನ್ವಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ವೀರೇಶ್ ಬಾಬು ಅನ್ನೋರಿಗೆ ಸೇರಿದ ಅಂಗಡಿಗೆ ಬೆಂಕಿ ಹೊತ್ಕೊಂಡಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದಾರೆ. ಬೆಂಕಿ ನಂದಿಸೋ ಪ್ರಯತ್ನದಲ್ಲಿದ್ದಾರೆ. ಪೇಂಟಿಂಗ್ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಸೊ ಹೇಗೆ ಬೆಂಕಿ ಹೊತ್ಕೊಳ್ತು ಅನ್ನೋ ಕಾರಣ ಇನ್ನೂ ಗೊತ್ತಾಗಿಲ್ಲ. ಬಟ್ ಸಂಪೂರ್ಣವಾಗಿ ಪೇಂಟಿಂಗ್ ಅಂಗಡಿ ದಗದಗಿಸಿ ಹೋಗಿದೆ ನೋಡಿ. ರಾಯಚೂರಿನ ಮಾನ್ವಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ವೀರೇಶ್ ಬಾಬು ಅವರ ಅಂಗಡಿ ಇದು. ಅವ್ರಿಗೆ ಸೇರಿರುವಂಥ ಅಂಗಡಿಗೆ ಬೆಂಕಿ ಹೊತ್ಕೊಂಡಿದೆ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ದೌಡಾಯಿಸಿದ್ದಾರೆ, ಬೆಂಕಿಯನ್ನ ನಂದಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು ನೀವು, ಸಂಪೂರ್ಣವಾಗಿ ಅಂಗಡಿ ಹೊತ್ತಿ ಉರಿದಿದೆ.